ನಾವು ಜಗತ್ತಿಗೆ ಸರ್ವೇ ಜನರು ಸುಖಿನೋ ಭವಂತು ಅನ್ನೋ ಮಂತ್ರ ಕೊಟ್ವಿ. ನೀವು ನಮ್ಮನ್ನ ಪಾಸ್ಟಿಗೆ ಅಂತ ನೋಡ್ತೀರಿ, ನಮ್ಮ ವಿಚಾರಗಳನ್ನು ಧ್ವಂಸ ಮಾಡಬೇಕು ಅಂತ ಬಯಸ್ತೀರಿ. ನಾನು ಹೇಳಿ ಬಯಸ್ತೇನೆ, ಟಿಪ್ಪು ಮತ್ತು ಅವರ ಅಪ್ಪನನ್ನೇ ಬಿಟ್ಟಿಲ್ಲ ನಾವು. ಟಿಪ್ಪುವನ್ನ ತುಂಡೆತ್ತಿದ ಉರಿಗೌಡ ನಂಜೇಗೌಡನ ರಕ್ತ ನಮ್ಮ ಮೈಯಲ್ಲಿದೆ. ಟಿಪ್ಪು ಅವರ ಅಪ್ಪನನ್ನೇ ಬಿಟ್ಟಿಲ್ಲ ನಾವು. ನೆಮ್ಮದಿಯಿಂದ ನೀವು ಇರಿ, ನೆಮ್ಮದಿಯಿಂದ ನಮಗೂ ಇರ್ಲಿಕ್ಕೆ ಬಿಡಿ. ನೀವ್ ಹೇಳ್ತೀರಿ ನಮ್ಮ ಸೀಟೆ ಮುಂದೆ ಬರಬಾರದು. ಅರೆ, ನಿನಗೊಂದು ಮಾತು ಹೇಳಿಕ್ ಬಯಸ್ತೇನೆ. ಇಸ್ಲಾಂ ಹುಟ್ಟಿದ್ದು 1400 ವರ್ಷದ ಹಿಂದೆ, ಹಿಂದೂ ಧರ್ಮ ಹುಟ್ಟಿದ 16,000 ವರ್ಷದ ಹಿಂದೆ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲೇ ಹುಟ್ಟಿದಾಡ್ರು. ನಮಗ್ ತೊಡೆ ತಟ್ಟ ಕೆಲಸ ಮಾಡಬೇಡಿ. ತೊಡೆನೂ ಮುರಿತೀವಿ, ತಲೆನೂ ಮುರಿತದೆ. ನಮಗೆ ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆ ಮುರಿಯೋಕ್ಕೂ ಬಂದು ಅಣ್ಣ ಸ್ವಲ್ಪ ಅಣ್ಣ ಅಂದ್ರೆ ಏನಿಲ್ಲ ಅಂದ್ರೆ ಮುಂದೆ ಬಂದು ಹೇಳ್ತಾರೆ. ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ರಮೇಶ್ ಅಣ್ಣ, ನಾನು ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ನೀವೇನು ಅನ್ಕೊಂಡಿದ್ದೀರಿ? ಸ್ವಲ್ಪ ಸಾವಿರದಿಂದಲೇ ನೀವು ಸರ್ಕಾರ ಬಂದಿದ್ದೀಯಾ? ಓಟ್ ಹಾಕಿಲ್ಲ. ಆದ್ರೆ ನಿಮ್ ನಡವಳಿಕೆ ಹೇಗಿದೆ ಅಂದ್ರೆ ಹಿಂದೂಗಳು ಓಟ್ ಹಾಕೇ ಇಲ್ಲ. ಹಿಂದೂಗಳು ಹಾಳಾಗೋಗ್ಲಿ, ಏನ್ ಬೇಕಾದ್ರೂ ಸಾಬರಿಗೇನು ಆಗಬಾರದು. ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ, ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ. ನಮಗಾಗಲಿ ಜೆಡಿಎಸ್ ಆಗಲಿ ಯಾರು ರಾಜಕಾರಣ ಮಾಡಕ್ ಬಂದಿಲ್ಲ. ಕೇಸರಿ ಸಲುವಾಗಿ ಬಂದಿದ್ದಾರೆ, ಹಿಂದೂಗಳ ಸಲುವಾಗಿ ಬಂದಿದ್ದಾರೆ. ಹಿಂದೂಗಳ ವಿಷಯದ ರಾಜಕಾರಣ ಇಲ್ಲ, ದೇಶದ ವಿಷಯದ ರಾಜಕಾರಣ ಮಾಡ್ಕೊಳ್ತಾ ಪಾಕಿಸ್ತಾನ ಜಿಂದಾಬಾದ್ ಅಂತವರಿಗೂ ಕೂಡ ನಮ್ಮವನು ಅಂತ ಯೋಚನೆ ಮಾಡ್ತೀವಿ. ನಾನು ಹೇಳ್ತೇನೆ, ಪಾಕಿಸ್ತಾನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಇಲ್ಲಿ ಹಾಕಿದಿರಿ, ಗಂಟು ಮುಟ್ಟೆ ಕಟ್ಟು ಹೊಡಿ ಪಾಕಿಸ್ತಾನಕ್ಕೆ. ಇಲ್ಲಿದ್ರೆ ನೀವು ಕೂಗ್ಬೇಕಾಗಿರೋ ಒಂದೇ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಾವು ಯಾವತ್ತೂ ಸಾರು ನಮ್ಮ ದೇವಸ್ಥಾನದ ಮುಂದೆ ಬರಬಾರದು ಅಂತ ಹೇಳುವ, ಆದ್ರೆ ನಿಮಗೆ ನಮ್ಮ ಮಸೀದಿ ಮುಂದೆ ಬರಬಾರದು ಅನ್ನುವಂತ ದಾಸ್ಯ ನಿಮಗೆ. ನಾನು ಹೇಳಕ್ ಬಯಸ್ತೇನೆ, ಆ ವಿಷ್ಣು ವಾಮನ ಅವತಾರ ಎತ್ತಿ ಭೂಮಿ ಆಕಾಶ ಪಾತಾಳ ಮೂರನ್ನು ಮಹಾವಿಷ್ಣು ತಗೊಂಡಿದ್ದಾನೆ. ನಾವು ಕೂಡ ಇದೆಲ್ಲ ಇಡೀ ಭೂಮಿಯೇ ಹಿಂದೂಗಳು ಅಂದ್ರೆ ನೀವೆಲ್ಲಿಗೆ ಹೋಗ್ತೀರಿ? ನೀವೆಲ್ಲಿಗೆ ಹೋಗ್ತೀರಿ? ಏನಾಗಿದೆ ಅಂದ್ರೆ ಇಸ್ಲಾಂ ಮಾನಸಿಕತೆ ಸಾಗರದಲ್ಲಿ ಸಣ್ಣ ಮಕ್ಕಳಲ್ಲಿ 4 ವರ್ಷ 6 ವರ್ಷದ ಮಕ್ಕಳು ಗಣಪತಿ ಮೆರವಣಿಗೆ ಹೋಗ್ತಾ ಇದ್ರೆ ಅವರು ಉದ್ಯೋಗ ಕೆಲಸ ಮಾಡ್ತಾರೆ ಗಣಪತಿ ಮೇಲೆ. ಆ ಮಕ್ಕಳಿಗೆ ಮನಸ್ಸಿನಲ್ಲಿ ವಿಷಬೀಜ ಬಿತ್ತೋರ್ಯ, ಎಲ್ಲಿಂದ ವಿಷಬೀಜ ಬಿತ್ತೋರು? ಭದ್ರಾವತಿನಲ್ಲಿ ಪಾಕಿಸ್ತಾನದಿಂದ ಭದ್ರಾವತಿ ಶಾಸಕ, ಕಾಂಗ್ರೆಸ್ ಶಾಸಕ ಸಂದೇಶ ಇರ್ತಾನೆ, ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನ ಕೊಟ್ಟಬೇಕು ಅಂತ. ನಾನು ಒಂದು ಹೇಳಕ್ ಬಯಸ್ತೇನೆ, ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ. ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ. ಯಾಕೆ ಕಾಯ್ತೀಯಾ? ಮುಂದಿನ ಜನ್ಮದವರು ಮುಂದಿನ ಜನ್ಮವಾಗಿ ಮನುಷ್ಯ ಆಗಿರ್ತೀಯೋ, ನಾಯಿ ಆಗಿರ್ತೀಯೋ, ಕತ್ತಿ ಆಗಿರ್ತೀಯೋ, ಹಂದಿ ಆಗಿರ್ತೀಯೋ. ಈಗ ಹಂದಿ ಆಗಿರ್ತೀಯೋ ಗೊತ್ತಿಲ್ಲ, ಆಗತ್ತಿದ್ರೆ ಏನಾಗ್ತದೆ? ಯಾಕೆ ಬಸವ ತತ್ವಕ್ಕೆ ಅಪಚಾರ ಬಯಸ್ತೀಯಾ? ಯಾಕೆ ಸನಾತನ ಹಿಂದೂ ಧರ್ಮಕ್ಕೆ ಅಪಚಾರ ಬಯಸ್ತೀಯಾ? ಹೀಗೆ ಆಗ್ಬಿಡು. ಏನೋ ತುದಿ ಒಂದು ಕಟ್ ಮಾಡ್ತಾರೆ, ಕಟ್ ಮಾಡಿಸ್ಕೋ. ನಾನು ಬಸವನಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಹೆಣ್ಣುಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿರೋರು ಶಿಕ್ಷೆ ಆಗ್ಬೇಕು ಮಾಡುವ,
ತಾಕತ್ತಿದ್ರೆ ನ್ಯಾಯಪರವಾಗಿ ನಿಲ್ಬೇಕು ಅಂತಿದ್ರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಇದೆಯಲ್ಲ, ಆ ಬುಲ್ಡೋಜರ್ ತೋರಿಸಿ ನೀವು. ಅಕ್ರಮವಾಗಿ ಮಸೀದಿ ಕಟ್ಟಿದ್ರಿ, ಅಕ್ರಮವಾಗಿ ಮಸೀದಿ ಕಟ್ಟಿದ್ರಿ. ಬಾಳ ಬಿಚ್ಚಿದ್ರೆ ಬಹಳ ಕಾಲ ಸಹಿಸಿಕೊಳ್ಳಲ್ಲ. ಮಂಡ್ಯ ತಾಕತ್ ಏನು ಅಂತ ನೋಡಿದಿರಿ. ಇಲ್ಲಿ ಯಾರು ನಿಮಗೆ ವೆಹಿಕಲ್ ಮಾಡಿ ತಗೊಂಡ್ಬಂದಿದಾರ? ಯಾರು ದುಡ್ಡು ತಗೊಂಡ್ಬಂದಿದಾರ? ಧರ್ಮ ಸಲುವಾಗಿ ಬಂದಿದ್ದಾರೆ. ಧರ್ಮ ಮತ್ತು ದೇಶಕ್ಕಾಗಿ ಜೀವ ಕೊಡೋದು ತಯಾರಿದ್ದೇವೆ ಅಂತ ತೋರಿಸೋದಕ್ಕೋಸ್ಕರ ಬಂದಿದ್ದೇವೆ. ನಾನು ನಿಮಗೆ ವಿನಂತಿ ಮಾಡೋದು ಕೊನೆಯದಾಗಿಷ್ಟೇನೆ, ನಮ್ಮಲ್ಲಿರುವಂತ ಜಾತಿಯನ್ನ ಹಿಂದೂ ಸಮಾಜವನ್ನು ಹೊಡೆಯೋದಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ. ನಾವು ಸಂಕಲ್ಪ ಮಾಡಬೇಕು, ಜಾತೀಯತೆಗೆ ನಮ್ಮ ಮನ ಮತ್ತು ಮನೆಯಲ್ಲಿ ಜಾಗ ಕೊಡಲ್ಲ ಅನ್ನೋ ಸಂಕಲ್ಪ ಮಾಡಬೇಕು. ನಮ್ಮಲ್ಲಿ ಅಸ್ಪೃಶ್ಯತೆ ಮತ್ತು ಜಾತೀಯತೆಗೆ ಜಾಗ ಇಲ್ಲ. ನಾವೆಲ್ಲ ಒಂದು, ಈ ಭಾವನೊಂದಿಗೆ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸಬೇಕು. ಇಲ್ಲೇ ಇದ್ರೆ 5% ಇದ್ದಾಗಲೇ ಈ ನಮ್ಮನೆ ಬಾಲ ಬಿದ್ದವರು, 50% ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಕ್ಕಾಗತ್ತಾ? ಮಕ್ಕಳು ಮೊಮ್ಮಕ್ಕಳು ಬದುಕಬೇಕೋ ಬೇಡವೋ? ಮಧುರಮ್ಮ ಪೂಜೆ ಆಗ್ಬೇಕೋ ಬೇಡವೋ? ನರಸಿಂಹ ಪೂಜೆ ಆಗ್ಬೇಕೋ ಬೇಡವೋ? ಗಣೇಶ ಮೆರವಣಿಗೆ ಆಗ್ಬೇಕೋ ಬೇಡವೋ? ಆಗ್ಬೇಕು ಅಂತಂದ್ರೆ ನಾವೆಲ್ಲ ಒಂದು. ಕೆಲವರು ಕುತಂತ್ರಿಗಳು ಓಟಿನ ಆಸೆಗೋಸ್ಕರ ಹಿಂದೂ ಸಮಾಜ ಹೊಡಿತಾರೆ, ಹಿಂದೂ ಸಮಾಜವನ್ನು ಹೊಡೆಯುವಂತ ಸಂಘಟನೆ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಕರೀತಾರೆ. ಅವರು ಬಾಂಬ್ ಹಾಕಿದ್ರು ಬ್ರದರ್ಸ್ ಅಂತಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಬ್ರದರ್ಸ್ ಅಂತಾರೆ. ನಾಗಮಂದಿರದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಬುದ್ಧಿ ಕಲಿಸಿದ್ರೆ ಮದ್ದೂರಿಗೆ ಬರ್ತಿರ್ಲಿಲ್ಲ. ಅವಾಗ ಸುಮ್ಮನಾದ್ವಿ, ಈಗ ಬಾಲ ಬಿಚ್ಚಿದ್ದಾರೆ. ಹಿಂದೂ ಸುತ್ತಮುತ್ತೆ ನಮ್ಮ ಅಕ್ಕಂದಿರು, ನಮ್ಮ ತಾಯಿಯಂದಿರು, ನಮ್ಮ ಮಕ್ಕಳು ಉಳಿಯಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಒಂದಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಬಹಳ ಕಾಲ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಭ್ರಮೆ ಬೇಡ. ನಾನು ನಿಮಗೆ ಹೇಳೋದಿಷ್ಟೇನೆ, ಅತಿಯಾಗಿ ಓಲೈಕೆ ಮಾಡಿ ನೀವು ನಾಶವಾಗಿ ದೇಶನೂ ನಾಶ ಮಾಡಬೇಡಿ. ನೀವು ನಾಶವಾದರೂ ಪರವಾಗಿಲ್ಲ, ದೇಶ ನಾಶ ಆಗೋದಕ್ಕೆ ಮಂಡ್ಯ ಜನ ಬಿಡಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.